Hello everyone, good morning. Since I'm occupied in a project related thing, so I will be unable to take the classes. So that is the reason I'm recording these videos so that you people can start working some of the programs. Every day I'll be uploading at least one video so that you people are occupied for the training which was being supposed to conduct from 10:30 to 1:30. ಓಕೆನಾ ಸೊ ಏನು ಮಾಡ್ತಾ ಇದ್ದೀವಿ ಸೊ C++ ಪ್ರೋಗ್ರಾಮ್ ಮಾಡಿರೋರು ಜಾವಾ ಪ್ರೋಗ್ರಾಮ್ ಮಾಡಬೇಕು. ಸೊ ಜಾವಾ ಪ್ರೋಗ್ರಾಮ್ ಮಾಡೋದಕ್ಕೆ ನಮಗೆ ಜಾವಾಲಿ ಇನ್ಪುಟ್ ರೀಡ್ ಮಾಡೋದು ಇವತ್ತವರೆಗೂ ನಾನು ಹೇಳ್ಕೊಟ್ಟಿಲ್ಲ. ಹಾಗಾಗಿ ಜಾವಾ ಪ್ರೋಗ್ರಾಮ್ನ ಇನ್ಪುಟ್ ರೀಡ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಸೊ ದಟ್ ಈಸ್ ಮೈ ಫಸ್ಟ್ ಸೆಷನ್. ಸೆಕೆಂಡ್ ಸೆಷನ್ ವಿಲ್ ಬಿ ಹೌ ಟು ರೀಡ್ ಅನ್ ಇನ್ಪುಟ್ ಫ್ರಮ್ ದಿ ಕೀಬೋರ್ಡ್. ಮೂರನೇ ಪ್ರೋಗ್ರಾಮ್ ಎಲ್ಲ ಇಂಟೀಜರ್. ವಿಲ್ ವರ್ಕ್ ಮೇಜರ್ಲಿ ಆನ್ ಇಂಟೀಜರ್ ಡೇಟಾ ಟೈಪ್. ಸೊ ಈಗ ಜಾವಾ ಪ್ರೋಗ್ರಾಮಲ್ಲಿ ಇನ್ಪುಟ್ ರೀಡ್ ಮಾಡಬೇಕು ಅಂದರೆ ಕಮಾಂಡ್ ಲೈನಿಂದ ಇನ್ಪುಟ್ ರೀಡ್ ಮಾಡಬೇಕು. ಕಮಾಂಡ್ ಲೈನಿಂದ ಇನ್ಪುಟ್ ರೀಡ್ ಮಾಡಿದ್ಮೇಲೆ ಎಲ್ಲಾನು ಸ್ಟ್ರಿಂಗ್ ಟೈಪಲ್ಲಿ ಇರುತ್ತೆ. ಅದನ್ನ ಆಮೇಲೆ ನಾವು ಇಂಟೀಜರ್ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ರೆಗ್ಯುಲರ್ ನೀವು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತೀರಾ. ದಟ್ ಈಸ್ ಒನ್ ಥಿಂಗ್. ಎರಡನೇದು ಎಂಟೈರ್ ವೀಕಲ್ಲಿ ಆದರೆ ಈ ಅಸೈನ್ಮೆಂಟ್ಸ್ನ C++, ಜಾವಾ ಆದರೆ ಜಾವಾ ಸ್ಕ್ರಿಪ್ಟ್ ಇಷ್ಟರಲ್ಲೂ ಈ ಪ್ರೋಗ್ರಾಮ್ಸ್ ಕವರ್ ಆಗ್ತದೆ. ಈ ಪ್ರೋಗ್ರಾಮ್ಸ್ನ ಅಪ್ಲೋಡ್ ಮಾಡಿರ್ತೀನಿ. ಅಸೈನ್ಮೆಂಟ್ಸ್ನ ಕವರ್ ಮಾಡ್ಕೊ ಬನ್ನಿ. ಸೊ ನಾನು ಈಗ ಕವರ್ ಮಾಡ್ತಾ ಇರೋದು ಹೌ ಟು ರೀಡ್ ಇನ್ಪುಟ್ ಇನ್ ಜಾವಾ ಲ್ಯಾಂಗ್ವೇಜ್ ಫಾರ್ ಇಂಟೀಜರ್ ಡೇಟಾ ಟೈಪ್ ಯೂಸಿಂಗ್ ಕಮಾಂಡ್ ಲೈನ್. ಹೆಂಗೆ ಕೊಡಬೇಕು ನೋಡ್ಕೊಳ್ಳಿ, ಆಮೇಲೆ ವಿಲ್ ವರ್ಕ್ ಆನ್. ಸೊ ಫಸ್ಟ್ ನಾನು ಪ್ರೋಗ್ರಾಮ್ ಬರೀತೀನಿ. ಆಸ್ ಯೂಶುವಲ್ ಕ್ಲಾಸ್, ಯು ಕ್ಯಾನ್ ನೇಮ್ ಎನಿಥಿಂಗ್. ಸೊ ಐ ವಿಲ್ ಸ್ಟಾರ್ಟ್ ಪ್ರಿಂಟಿಂಗ್ ಇಟ್ ಆಸ್ ಕಮಾಂಡ್ ಲೈನ್ ಇನ್ಪುಟ್. ಆದಷ್ಟು ಇಲ್ಲಿಂದ ಮುಂದೆ ಹಿಯರ್ ಆಫ್ಟರ್ ನೀವೇನು ಕ್ಲಾಸ್ ನೇಮ್ ಕೊಡ್ತಾ ಇದ್ದೀರೋ ಅದನ್ನೇ ಫೈಲ್ ನೇಮ್ ಮಾಡಿ. ಎಕ್ಸಾಕ್ಟ್ಲಿ ದಿ ಸೇಮ್ ಆದಷ್ಟು. ಸೊ ಪಬ್ಲಿಕ್ ಕ್ಲಾಸ್ ಬರ್ದಿದ್ದೀನಿ. ಸೊ ಕ್ಲಾಸ್ ಬರ್ದಿದ್ದೀನಿ ಕಮಾಂಡ್ ಲೈನ್ ಇನ್ಪುಟ್. ಇದರಲ್ಲಿ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಆ್ಯಂಡ್ ಇದರಲ್ಲಿ ಒಂದು ಸ್ಟ್ರಿಂಗ್ ಅರೆ ಬರೀಬೇಕು. ಸ್ಟ್ರಿಂಗ್ ಅರೆ, ಯು ಕ್ಯಾನ್ ನೇಮ್ ಎನಿಥಿಂಗ್. ಮೇಜರ್ಲಿ ನೀವು ARGS ಅಂತ ನೋಡ್ತೀರಾ, ಬಿಕಾಸ್ ಇದು ಆರ್ಗ್ಯುಮೆಂಟ್ ಸ್ಟ್ರಿಂಗ್ ಆಗಿರುತ್ತೆ. ಸೊ ನಾವೇನೇ ಇನ್ಪುಟ್ ಕೊಟ್ಟರು ಎಲ್ಲಿ ರೀಡ್ ಆಗುತ್ತೆ, ಇಲ್ಲಿಗೆ ರೀಡ್ ಆಗುತ್ತೆ, ಹೆಂಗೆ ಅಂತ ತೋರಿಸ್ತೀನಿ. ಸೊ ಕಮಾಂಡ್ ಲೈನ್ ಇನ್ಪುಟ್ ಸೇವ್ ಮಾಡ್ತೀನಿ ಇದೇ ಹೆಸರಲ್ಲಿ ಡಾಟ್ ಜಾವಾ. ಈ ಪ್ರೋಗ್ರಾಮ್ನ ಅಪ್ಲೋಡ್ ಮಾಡಿರ್ತೀನಿ. ದಿಸ್ ಇಸ್ ಮೈ ಕ್ಲಾಸ್ ನೇಮ್. ಫೈಲ್ ನೇಮು ಅದೇ ಇರಬೇಕು, ಪ್ರಿಫರೇಬಲಿ ಅದೇ ಹೆಸರಲ್ಲಿ ಇರಲಿ. ಹೋಗ್ತಾ ಹೋಗ್ತಾ ಸೊ ಇಲ್ಲಿ ಏನು ಇನ್ಪುಟ್ ರೀಡ್ ಮಾಡ್ತಾ ಇದ್ದೀನಿ ಅದು ಸ್ಟ್ರಿಂಗ್ ಟೈಪಲ್ಲಿ ಇರುತ್ತೆ. ಸೊ ಅದಕ್ಕೆ ನಾನು ಸ್ಟ್ರಿಂಗ್ ಎಸ್ ಕ್ಯಾಪ್ಸ್, ಯಾಕೆಂದ್ರೆ ಅದು ಕ್ಲಾಸ್ ನೇಮ್. ಇದರಲ್ಲಿ 3 ವೇರಿಯೇಬಲ್ ತಗೋತೀನಿ, A, B, C. ಅದಾದ್ಮೇಲೆ ಇಂಟ್ ಡೇಟಾ ಟೈಪ್ ಇದು, ಅದಕ್ಕೆ ಲೋವರ್ ಕೇಸಲ್ಲಿ ಬರಿತೀವಿ. ಸೊ ಇಂಟಲ್ಲಿ ನಾನು 3 ವೇರಿಯೇಬಲ್ ತಗೋತೀನಿ, num1, num2 ಮತ್ತು ರಿಸಲ್ಟ್. ಸೇಮ್ ಅಡಿಷನ್ ಪ್ರೋಗ್ರಾಮ್ ಮಾಡೋಣ. ಸೊ ಫಸ್ಟ್ ಇನ್ಪುಟ್ ರೀಡ್ ಮಾಡ್ತೀನಲ್ಲ ಅದು ಇಲ್ಲಿ ಬರುತ್ತೆ. ಇದು ಅರೆ ಆಗಿರೋದ್ರಿಂದ ಡೈನಮಿಕ್ ಅರೆ, ಇದಕ್ಕೆ ಸೈಜ್ ಕೊಡಬೇಡಿ. ಸೈಜ್ ಆಟೋಮೆಟಿಕ್ಲಿ ನೀವು ಇನ್ಪುಟ್ ಕೊಡೋ ರೀತಿ ತಗೊಳ್ಳೋದು. ಸೊ ಎಗೆ ಫಸ್ಟ್ ಇನ್ಪುಟ್ಟು, ಬಿಗೆ ಸೆಕೆಂಡ್ ಇನ್ಪುಟ್ಟು, ಸಿ ಬೇಕಾಗಿಲ್ಲ, ಬೇಕಾದ್ರೆ ಇಟ್ಕೊಳ್ಳಿ. A is equal to V of 0, ಇದು ಮೊದಲನೇ ಇನ್ಪುಟ್. B is equal to V of 1, ಬಿಕಾಸ್ ಅರೆ ಯಾವಾಗಲೂ ಶುರು ಆಗೋದು ಇಂಡೆಕ್ಸ್ 0 ಇಂದ. V of 0 ಅಲ್ಲಿರೋದು ಎಗೆ ಬರುತ್ತೆ, V of 1 ಅಲ್ಲಿರೋದು ಬಿಗೆ ಬರುತ್ತೆ. ಅದನ್ನ ಇಂಟೀಜರ್ ಕನ್ವರ್ಟ್ ಮಾಡ್ಕೋಬೇಕು ಯೂಸಿಂಗ್ num1 is equal to integer class dot parse int ಫಂಕ್ಷನ್. ಇದಕ್ಕೆ ಎ ಕೊಡ್ತೀವಿ. ಅದೇ ರೀತಿ num2ಗೆ ಬಿ ಕೊಡ್ತೀವಿ. ಸೊ ನನ್ನ ಹತ್ರ ಇಂಟೀಜರ್ ನಂಬರ್ಸ್ ರೆಡಿ ಇದೆ, ಇದನ್ನ ಪ್ರಿಂಟ್ ಮಾಡಬೇಕು. ರಿಸಲ್ಟ್ ಇಸ್ ಈಕ್ವಲ್ ಟು num1 ಪ್ಲಸ್ num2. ಅದಾದ್ಮೇಲೆ ಪ್ರಿಂಟ್ ಮಾಡೋದು. ಸೊ ಪ್ರಿಂಟ್ ಮಾಡೋಕ್ಕೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ, ಅಥವಾ ಪ್ರಿಂಟ್ ln ಯೂಸ್ ಮಾಡಿ. ಪ್ರಿಂಟ್ ln ಅಂದರೆ ಆಟೋಮೆಟಿಕ್ಲಿ ನ್ಯೂ ಲೈನ್ ಕ್ಯಾರೆಕ್ಟರ್ ಆ್ಯಡ್ ಮಾಡುತ್ತೆ. ಪ್ರಿಂಟಲ್ಲಿ ಇಟ್ ವಿಲ್ ಒಂದು. ಈಗ ನಾನು ಏನಾದ್ರು ಪ್ರಿಂಟ್ ಮಾಡಬೇಕು ಅಂತಿದ್ರೆ ಐ ಹ್ಯಾವ್ ಟು ಪ್ರಿಂಟ್ ದಿ ಮೆಸೇಜ್ ದಿ ಆಡೆಡ್ ರಿಸಲ್ಟ್ ಇಸ್. ಇದಾದ್ಮೇಲೆ ಕನ್ಕ್ಯಾಟಿನೇಟ್ ಮಾಡಬೇಕು ಯೂಸಿಂಗ್ ದಿ ಪ್ಲಸ್ ಸಿಂಬಲ್. ಸೊ ಡಬಲ್ ಕೋಟ್ಸ್ ಆದ್ಮೇಲೆ ಪ್ಲಸ್ ಬರೆದು num1 ಬರೀಬೇಕು, ಅಥವಾ ರಿಸಲ್ಟ್ ಬರೀತೀರ. ಸೊ ನೀವೆಲ್ಲಾನು ಒಟ್ಟಿಗೆ ಪ್ರಿಂಟ್ ಮಾಡ್ತೀನಿ ಅಂತಿದ್ರೆ, ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಪ್ರಿಂಟ್ num1 num2, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ln ಅಥವಾ ಪ್ರಿಂಟ್ ಡಬಲ್ ಕೋಟ್ಸ್ ದಿ ಗಿವನ್ ನಂಬರ್ಸ್
ಆರ್ ಪ್ಲಸ್ num1 ಪ್ಲಸ್ ಡಬಲ್ ಕೋಟ್ಸ್ ಪ್ಲಸ್ num2 ಬರೀ. ಸೊ ಡಬಲ್ ಕೋಟ್ಸ್ ಅಲ್ಲಿ ಇರೋದು, ಸೊ ಇಲ್ಲಿ num2 ಪ್ರಿಂಟ್ ಆಗುತ್ತೆ. ಸೆಕೆಂಡ್ ನಂಬರ್ ಇಸ್, ಸೊ ಈ ಔಟ್ಪುಟ್ ನೋಡೋಣ. ಫಸ್ಟ್ ಆಸ್ ಯೂಶಲ್ ಕಂಪೈಲ್ ಮಾಡಬೇಕು, ಇಂಟರ್ಪ್ರಿಟ್ ಮಾಡೋದು. ಕಂಪೈಲ್ ಮಾಡೋದು, ಇಂಟರ್ಪ್ರಿಟ್ ಮಾಡೋದು ಆಲ್ರೆಡಿ ಕಲ್ತಿದ್ದೀರಾ. ಸೊ ಕಮಾಂಡ್ ಲೈನ್ ಅಲ್ಲಿ ಇನ್ಪುಟ್ ತೊಗೊಳೋದು ಹೆಂಗೆ ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಏನೇ ಇನ್ಪುಟ್ ಕೊಟ್ಟು ಇಲ್ಲಿ ಬರ್ತೀವಿ. ಇನ್ಪುಟ್ ಹೆಂಗೆ ಕೊಡಬೇಕು, ಅಲ್ಲಿ ಶೋ ಯು ವಿತ್ ದಿ ಹೆಲ್ಪ್ ಆಫ್ ಕಮಾಂಡ್. cdjan, cd ಪ್ರೋಗ್ರಾಮಿಂಗ್ ಅಂಡ್ ವೆಬ್ ಡೆವಲಪ್ಮೆಂಟ್, ಇಲ್ಲಿ cd ಸ್ಪೇಸ್ 28 ಜಾನ್. ಸೊ ಫೋಲ್ಡರ್ ಸ್ಟ್ರಕ್ಚರ್ ಸ್ವಲ್ಪ ಲೆಂತಿ ಇದೆ, ತೊಂದರೆ ಇಲ್ಲ. 20th ಜಾನ್. ಸೊ ಈಗ ಕಂಪೈಲ್ ಮಾಡಿ ಇಂಟರ್ಪ್ರಿಟ್ ಮಾಡಬೇಕು. ಸೊ ನಾನು ಪ್ರೋಗ್ರಾಮ್ ಬರ್ದಾಗ ಹೋಗಿದೆ. ಸೊ ಪ್ರೋಗ್ರಾಮ್ ಇಲ್ಲಿದೆ. ಸೊ ಪ್ರೋಗ್ರಾಮ್ನ ಕಂಪೈಲ್ ಮಾಡಬೇಕಾದ್ರೆ ಯು ನೀಡ್ ಜಾವಾ ಸಿ ಕಂಪೈಲರ್ ಸ್ಪೇಸ್ ಕ್ಲಾಸ್ ನೇಮ್ ಕಮಾಂಡ್ ಲೈನ್ ಇನ್ಪುಟ್. ಸೊ ಏನು ಹೇಳ್ತದೆ, ಜಾವಾ ಸಿ ನಾಟ್ ರೆಕಗ್ನೈಸ್, ಅದಕ್ಕೆ ಪಾತ್ ಸೆಟ್ ಮಾಡಬೇಕು. ಪಾತ್ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ಪಾತ್ ಪರ್ಸೆಂಟೇಜ್ ಸೆಮಿಕೋಲನ್ ಡಬಲ್ ಕೋಟ್ಸ್ ಓಪನ್ ಮಾಡಿ. ಡಬಲ್ ಕೋಟ್ಸ್ ಓಪನ್ ಮಾಡಿದ್ಮೇಲೆ ಸೊ ನಿಮ್ಮ ಪಾತ್ ಗೊತ್ತಿದ್ರೆ ಅಲ್ಲಿಗೆ ಪಾತ್ ಹೋಗಿ. ದಟ್ ಈಸ್ ಸಿ ಡ್ರೈವ್, ಪ್ರೋಗ್ರಾಮ್ ಫೈಲ್ಸ್, ಜಾವಾ, JDK 21 ವರ್ಷನ್, ನಾನು ಬಿನ್ ಈ ಪಾತ್ನ ಕಾಪಿ ಮಾಡ್ತೀನಿ, ಪೇಸ್ಟ್ ಮಾಡಿ, ಡಬಲ್ ಕೋಟ್ಸ್ ಕ್ಲೋಸ್ ಸೆಮಿಕೋಲನ್ ಇಟ್. ಸೊ ಮತ್ತೆ ಕ್ಲಿಯರ್ ಸ್ಕ್ರೀನ್ ಮಾಡ್ಕೋತೀನಿ. ಫಸ್ಟ್ ಕಂಪೈಲ್ ಮಾಡ್ತೀನಿ, ಕಮಾಂಡ್ ಲೈನ್ ಇನ್ಪುಟ್. ಸೊ ಇಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್. ಸೊ ವಿ ಆಫ್ 0. ಓಕೆ, ನಾನು ವಿ ಅಂತ ಬರ್ತೀನಿ. ಇದು ಆ್ಯಕ್ಚುಲಿ ARGS, ಇದು ARGS ಅರೇ ಆಗ್ಬೇಕು. ಇದು ಅರೇನೇ. ಓಕೆ, ಸೊ ಎರರ್ ಫಿಕ್ಸ್ ಆಯಿತು. ಸೊ ಕಂಪೈಲ್ ಆಗಿದೆ. ಸೊ ಕಂಪೈಲ್ ಮಾಡಿದಾಗ ಎರರ್ ಬಂದರೆ ನಿಮ್ಮ ಪ್ರೋಗ್ರಾಮು ಕ್ಲಾಸ್ ಫೈಲ್ ಬಂದಿರೋದು ನೋಡ್ಕೊಳ್ಳಿ. ಈಗ ನಾನು ಎರರ್ ಫಿಕ್ಸ್ ಮಾಡಿದ್ದೀನಿ, ಮತ್ತೆ ಕಂಪೈಲ್ ಮಾಡ್ತೀನಿ. ಕಂಪೈಲೇಷನ್ ಸಕ್ಸಸ್ಫುಲ್ ಆದರೆ system.out.println ಇನ್ನೊಂದು ಎರರ್ ತೋರಿಸ್ತಾ ಇದೆ. ಸೊ system.out.println ಔಟ್, ಮತ್ತೆ ಕಂಪೈಲ್ ಮಾಡ್ತೀನಿ. ಎರರ್ ಬರಲಿಲ್ಲ ಅಂದರೆ ನೋಡಿ, ಈಗ ಎರರ್ ಬರಲಿಲ್ಲ. ಎರರ್ ಬರದೇ ಇದ್ರೆ ಒಂದು ಕ್ಲಾಸ್ ಫೈಲ್ ಜನರೇಟ್ ಆಗುತ್ತೆ ಇದೇ ಹೆಸರಲ್ಲಿ, ಬಿಕಾಸ್ ಇದು ಕ್ಲಾಸ್ ನೇಮ್ ಡಿಪೆಂಡೆಂಟ್ ಆಗಿರುತ್ತೆ. ಈಗ ಜಾವಾ ಸ್ಪೇಸ್ ಕ್ಲಾಸ್ ನೇಮ್ ಬರೀಬೇಕು. ಕಮಾಂಡ್ ಲೈನ್ ಇನ್ಪುಟ್, ಕೇಸ್ ಸೆನ್ಸಿಟಿವ್ ಇದು. ಸೊ ಈಗ ಎರರ್ ಬರುತ್ತೆ. ಸೊ ಜಾವಾ ಸ್ಪೇಸ್ ಕ್ಲಾಸ್ ನೇಮ್ ಸ್ಪೇಸ್ 2 ಇನ್ಪುಟ್ ಕೊಡಿ, 12, 25. ಸೊ ಮೊದಲನೇ ಇನ್ಪುಟ್ ಏನಾಗುತ್ತೆ, ಸೊ ಪ್ರೋಗ್ರಾಮ್ ಪ್ರಕಾರ ಅಕಾರ್ಡಿಂಗ್ ಟು ದಿ ಪ್ರೋಗ್ರಾಮ್ ಈ ಇನ್ಪುಟ್ ಏನು ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಲೆಟ್ ಮೀ ಕ್ಲಿಯರ್ ಇಟ್. ಜಾವಾ ಸ್ಪೇಸ್ ಕ್ಲಾಸ್ ನೇಮ್ ಸ್ಪೇಸ್ ಈ ಇನ್ಪುಟ್ ಕೊಡ್ತೀವಲ್ಲ, ಈ ಇನ್ಪುಟ್ ಏನಾಗುತ್ತೆ, ಈ 12 ಮತ್ತು 25 ಈ ಅರೇ ಇದೆಯಲ್ಲ, ಈ ಅರೇ ಡೈನಮಿಕ್ ಇದೆ. ಇದಕ್ಕೆ ಎಷ್ಟು ಇನ್ಪುಟ್ ಕೊಡ್ತೀರಾ ಅಷ್ಟು ತೊಗೊಳುತ್ತೆ. ಈ ಅರೇಲಿ ಇಂಡೆಕ್ಸ್ 0 ಮತ್ತೆ ಇಂಡೆಕ್ಸ್ 1 ಎರಡೇ ಮೆಮೊರಿ ಬರೋದು. ಸೊ ಇಂಡೆಕ್ಸ್ 0 ARGS 0ಗೆ 12 ಇನ್ಪುಟ್ ಕೂತ್ಕೊಳ್ಳುತ್ತೆ. ಸ್ಟ್ರಿಂಗ್ ಅಲ್ಲಿ ನೀವು ಏನೇ ಕೊಟ್ಟರು ಸ್ಟ್ರಿಂಗ್ ಆಗಿರುತ್ತೆ, ಆಯ್ತಾ. ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದು 25 ಇಲ್ಲಿ ಕೂತಿರುತ್ತೆ. ಸೊ ಇಷ್ಟು ಮೆಮೊರಿ ಬರೋದೇ ಇಲ್ಲ, ಬರೀ ಎರಡೇ ಮೆಮೊರಿ ಬರುತ್ತೆ. ಈ ಇನ್ಪುಟ್ ಬಂದ ಮೇಲೆ ಇದನ್ನ ನಾನು A ಮತ್ತೆ B ಕೂರಿಸ್ಕೊತಾ ಇದ್ದೀನಿ. A ಕೂರುತ್ತೆ ಸ್ಟ್ರಿಂಗ್ ಆಗಿ, B ಕೂರುತ್ತೆ. ಆಮೇಲೆ ಅದನ್ನ ಸ್ಟ್ರಿಂಗ್ಗೆ ಇಂಟೀಜರ್ ಕನ್ವರ್ಟ್ ಮಾಡೋದ್ರಿಂದ ಪಾರ್ಸಿಂಟ್, ಇಂಟೀಜರ್ ಅನ್ನೋದು ಕ್ಲಾಸ್, ಇದು ಕ್ಲಾಸ್, ಇದು ಫಂಕ್ಷನ್. ಇದ್ರೊಳಗಡೆ ಇನ್ಪುಟ್ ಕೊಡ್ತೀನಿ, A ಕನ್ವರ್ಟ್ ಮಾಡಿಕೊಡುತ್ತೆ, ಇಂಟೀಜರ್ ಪಾರ್ಸಿಂಟ್ B ನಮ್2 ಆ್ಯಡ್ ಮಾಡುತ್ತೆ, ಪ್ರಿಂಟ್ ಮಾಡುತ್ತೆ. ಬಟ್ ಇಲ್ಲಿ ನಾನು ಪ್ರಿಂಟ್ ಯೂಸ್ ಮಾಡಿದ್ದೀನಿ. ಪ್ರಿಂಟ್ ಬದಲು ಪ್ರಿಂಟ್ ln ಯೂಸ್ ಮಾಡಿದೆ. ಕೊನೆಯಲ್ಲಿ ಒಂದು ನ್ಯೂ ಲೈನ್ ಅದೇ ಹಾಕ್ಬಿಡುತ್ತೆ, ಅದಕ್ಕೆ ಪ್ರಿಂಟ್ ln ಎಲ್ಲ ಲೋವರ್ ಕೇಸ್. ಈಗ ಸೊ ಚೇಂಜಸ್ ಮಾಡಿದ್ದೀನಿ ಪ್ರೋಗ್ರಾಮ್ಗೆ, ನೋಡಿ ಔಟ್ಪುಟ್. ದಿ ಗಿವನ್ ನಂಬರ್ಸ್ ಆರ್ 12, ಸೆಕೆಂಡ್ ನಂಬರ್ ಇಸ್ 25, ದಿ ಆಡೆಡ್ ರಿಸಲ್ಟ್ ಇಸ್ 37. ಪ್ರಿಂಟ್ ಆಗ್ತಾ ಇದೆ. ಸೊ ನಾನು ಚೇಂಜಸ್ ಮಾಡಿರೋದ್ರಿಂದ ಜಾವಾ ಸಿ ಸ್ಪೇಸ್ ಕಮಾಂಡ್ ಲೈನ್ ಇನ್ಪುಟ್, ಕೇಸ್ ಸೆನ್ಸಿಟಿವ್ ಇದು, ಡಾಟ್ ಜಾವಾ.
ಕಂಪೈಲ್ ಮಾಡಿದ್ಮೇಲೆ ಇಂಟರ್ಪ್ರಿಟ್ ಮಾಡಬೇಕು. ಜಾವಾ ಸ್ಪೇಸ್ ಕಮ್ಯಾಂಡ್ ಲೈನ್ ಇನ್ಪುಟ್, ಆಮೇಲೆ 2 ಇನ್ಪುಟ್ ಕೊಡ್ತೀರಾ, 12 ಏನು ಬೇಕಾದ್ರೂ ನಂಬರ್. ಸೊ ದಿ ಗಿವನ್ ನಂಬರ್ ಇಸ್ 12, numbers are 12 and the second number is 25. ಇಲ್ಲಿ ನ್ಯೂ ಲೈನ್ ಬರುತ್ತೆ, ದಿ ಆಡೆಡ್ ರಿಸಲ್ಟ್ ಇಸ್ 37. ಸೊ ಇದೇ ರೀತಿ ಬೇರೆ ಎಲ್ಲ ಪ್ರೋಗ್ರಾಮ್ಸ್, ಯಾವ ಪ್ರೋಗ್ರಾಮ್ಸು, ಈ ಪ್ರೋಗ್ರಾಮ್ಸ್ ಮಾಡ್ಕೊಂಬನ್ನಿ ಜಾವಾಲಿ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ಈ ವೀಕೆಂಡ್ ಒಳಗಡೆ. ಸೊ ಇದು ಪ್ರೋಗ್ರಾಮ್ ರೀಡ್ ಮಾಡಿದಾಯಿತು ಫ್ರಮ್ ಕಮಾಂಡ್ ಲೈನ್. ಈಗ ನಾನು ಕೀಬೋರ್ಡಿಂದ ರೀಡ್ ಮಾಡಬೇಕು ಅಂತಿದ್ರೆ ಕೀಬೋರ್ಡ್ ಅನ್ನೋದು ಸೆಕೆಂಡ್ ಸೆಷನ್ ಮಾಡ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಸೆಷನ್. ಸ್ಟ್ರಿಂಗ್ ರೀಡ್ ಮಾಡ್ತೀವಿ, ಇಂಟಿಜರ್ ಕನ್ವರ್ಟ್ ಮಾಡ್ತೀವಿ, ದೆನ್ ವಿಲ್ ಮೂವ್. ಸೊ ನೆಕ್ಸ್ಟ್ ಸೆಷನ್ 2, ಸೊ ಜಾವಾ ಇನ್ಪುಟ್ ಫ್ರಮ್ ಕೀಬೋರ್ಡ್. ಸೊ ಕೀಬೋರ್ಡ್ ಪ್ರೋಗ್ರಾಮ್ ನೆಕ್ಸ್ಟ್ ಮಾಡ್ತೀನಿ. ಇದಿಷ್ಟು ನಿಮಗೆ ಡ್ರೈವಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಡ್ರೈವಲ್ಲಿ ಇವತ್ತಿನ ಡೇಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಕೊನೆಯಲ್ಲಿ ಅದು ಎಲ್ಲಿ ಕೂತಿದೆ ಅಂತ ಹೇಳ್ತೀನಿ, ಸೊ ದಟ್ ಈ ಪೀಪಲ್ ಕ್ಯಾನ್